ನಮಸ್ಕಾರ ವೀಕ್ಷಕರೇ, ಬಿ ಹ್ಯಾಪಿ ಗೋಲ್ಡ್ ಚಾನಲ್ ವೀಕ್ಷಕರಿಗೆ ತುಂಬ ಹೃದಯದ ಆತ್ಮೀಯ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಫೆಬ್ರವರಿ 8 ಗುರುವಾರ 2024 ಅಮಾವಾಸ್ಯೆ. ಈ ಅಮಾವಾಸ್ಯೆ ಬಹಳ ವಿಶೇಷವಾಗಿರ್ತಕ್ಕಂತಹ ಅಮಾವಾಸ್ಯೆ ಇದು. ಈ ಅಮಾವಾಸ್ಯೆಯಿಂದ 1 ವರ್ಷಗಳ ಕಾಲ ನಿರಂತರವಾಗಿ ರಾಜಯೋಗ ಹೇಳತಕ್ಕಂಥದ್ದು, ಕೋಟ್ಯಾಧಿಪತಿಗಳ ಯೋಗ ಪ್ರಾರಂಭವಾಗತ್ತೆ ಹೇಳ್ತಕ್ಕಂಥದ್ದು ನಿಮ್ಮ ಜಾತಕದಲ್ಲಿ ಇರತಕ್ಕಂಥದ್ದು. ಈ 5 ರಾಶಿಗಳಿಗೆ ಭಾಗ್ಯಯೋಗ ಹೇಳ್ತಕ್ಕಂಥದ್ದು ಅಂದರೆ ಎಲ್ಲವೂ ಕೂಡ ಭಾಗ್ಯಶಾಲಿಗಳು, ಅದೃಷ್ಟಗಳು. ನಿಮ್ಮ ಜೀವನದ ಅನೇಕ ರೀತಿಯ ಯೋಗಗಳ ಪರಿವರ್ತನೆಯ ಮಹಾ ಸಂಯೋಗ ಹೇಳತಕ್ಕಂಥದ್ದು. 5 ರಾಶಿಗಳಿಗಂತೂ ವಿಪರೀತವಾಗಿ ಯೋಗಗಳು ಪ್ರಾರಂಭವಾಗತ್ತೆ. ಹಾಗಾದರೆ ವೀಕ್ಷಕರೇ, ಬನ್ನಿ ಯಾವ್ಯಾವ ರಾಶಿ ಹೇಳತಕ್ಕಂಥದ್ದು. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಗುರುವಿನ ಬಲ ಅದ್ಭುತವಾಗಿದೆ. ಮಹಾಶಕ್ತಿಯ ದೈವ ಬಲದಿಂದ ಧನ ಧಾನ್ಯಾದಿಗಳು ಸಮೃದ್ಧಿ ಆಗತಕ್ಕಂಥದ್ದು, ಸೌಭಾಗ್ಯಶಾಲಿಗಳು. ನಿಮ್ಮ ಕುಟುಂಬದಲ್ಲಿ ಸಂತಸದ ಸಮಯ, ಗ್ರಹಯೋಗ, ಋಣಬಾಧೆ ನಿವಾರಣೆಯಾಗತ್ತೆ, ಅದೃಷ್ಟ ಬಾಗಿಲು ತೆರೆದಿರುತ್ತೆ, ಮಹಾಯೋಗಗಳು ನಿಮಗೆ ಒದಗಿ ಬರುತ್ತೆ ಹೇಳತಕ್ಕಂಥದ್ದು. ಹಾಗೆ ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಶುಕ್ರಗ್ರಹ ಯೋಗ, ಆಂಜನೇಯ ಕೃಪೆ, ಹಾಗೆ ಶಿರಡಿ ಸಾಯಿಬಾಬಾ ಗುರುವಿನ ಆಶೀರ್ವಾದ ಅದ್ಭುತವಾಗಿದೆ. ಈ ಮಹಾಯೋಗದಿಂದ ದಟ್ಟ ದಾರಿದ್ರ್ಯತನವು ನಿವಾರಣೆಯಾಗತ್ತೆ, ಕುಟುಂಬದಲ್ಲಿ ಸೌಖ್ಯ, ದಾಂಪತ್ಯ ಜೀವನದಲ್ಲಿ ತುಂಬ ಅನ್ಯೋನ್ಯತೆ, ಒಳ್ಳೆ ರೀತಿಯ ಸಂಸಾರದ ಬದುಕು ಪ್ರಾಪ್ತಿಯಾಗತ್ತೆ. ಹಾಗೆ ಸುಂದರವಾಗಿರ್ತಕ್ಕಂತಹ ಮನೆ ನಿರ್ಮಾಣ ಮಾಡ್ತಕ್ಕಂಥದ್ದು, ಮನೆ ಕಟ್ಟುವಂಥದ್ದು, ಮನೆಯನ್ನು ಖರೀದಿ ಮಾಡತಕ್ಕಂಥದ್ದು, ಇವೆಲ್ಲವೂ ಕೂಡ ನಿಮ್ಮ ಪಾಲಿಗೆ ಅದೃಷ್ಟ. ಇವೆಲ್ಲವೂ ಕೂಡ ಬರ್ತಕ್ಕಂಥದ್ದು. ಹಾಗೆ ಧನುರ್ರಾಶಿಯವರಿಗೆ 4 ಗ್ರಹಗಳ ಯೋಗಗಳು ಪ್ರಾಪ್ತಿಯಾಗತ್ತೆ. ಇದು ರವಿ, ಚಂದ್ರ, ಬುಧ, ಗುರು, ಶುಕ್ರ, ಶನಿ ಎಲ್ಲ ಕೃಪೆಯಿಂದ ಅದೃಷ್ಟಶಾಲಿಗಳು. ದೈವದ ಬಲ, ತಾರಾಬಲ, ಚಂದ್ರಬಲ ಇವೆಲ್ಲವೂ ಕೂಡ ಪ್ರಾಪ್ತಿಯಾಗತಕ್ಕಂಥದ್ದು. ಅಷ್ಟೇ ಅಲ್ಲ, ನಿಮ್ಮ ಸಂಸಾರದ ಜೀವನದಲ್ಲಿಯೂ ಕೂಡ ಯಶಸ್ಸಿನ ಹಾದಿ ಮಂಗಲಕರವಾಗಿರ್ತಕ್ಕಂಥದ್ದು. ಹೀಗೆ ಇವೆಲ್ಲವೂ ಕೂಡ ಅದ್ಭುತವಾಗಿರ್ತಕ್ಕಂಥದ್ದು. ಒಟ್ಟಿನಲ್ಲಿ ಧನುರಾಶಿಯವರಿಗೆ ಕೋಟ್ಯಾಧಿಪತಿ ಆಗುವಂಥ ಯೋಗ ಬಂದಿದೆ. ಹಾಗೆ ಮೀನರಾಶಿ ನೋಡಿ ವೀಕ್ಷಕರೇ, ಮೀನರಾಶಿಯವರಿಗೆ ಲಾಭಾಧಿಪತಿ ಗುರು, ಧನಾಧಿಪತಿ, ಭಾಗ್ಯಾಧಿಪತಿ, ಯೋಗಾಧಿಪತಿ, ಅರುಂಧತಿ ಯೋಗ, ಹಂಸಯೋಗ, ಅಮಲಯೋಗ, ಹೀಗೆ ಅನೇಕ ರೀತಿಯ ಯೋಗಗಳನ್ನು ಕೊಡ್ತಾರೆ. ಮೀನರಾಶಿಯಾಧಿಪತಿ ಗುರು ಇರೋದರಿಂದ ಸಾಕಷ್ಟು ನಿಮ್ಮ ಜೀವನದಲ್ಲಿ ಬದಲಾವಣೆ ಆಗತಕ್ಕಂಥದ್ದು, ಉನ್ನತ ಸ್ಥಾನಮಾನ ಪ್ರಾಪ್ತಿ ಆಗತಕ್ಕಂಥದ್ದು, ರಾಜಕೀಯ ಕ್ಷೇತ್ರದಲ್ಲಿ ವಿಜಯಶಾಲಿಗಳಾಗ್ತೀರಿ, ತೀರ್ಥಯಾತ್ರೆ, ಅಂದುಕೊಂಡಂಥ ಕೆಲಸ ಕಾರ್ಯಗಳನ್ನು ನೆರವೇರಿಸಿ ಲಾಭವನ್ನು ಪಡೆಯುತ್ತೀರಿ ಹೇಳ್ತಕ್ಕಂಥದ್ದು. ಹಾಗೆ ಇವೆಲ್ಲವೂ ಕೂಡ ವಿಶೇಷವಾಗಿರ್ತಕ್ಕಂಥ ಮಹಾಯೋಗ. ಹಾಗೆ ಮೇಷರಾಶಿಯವರಿಗೂ ಕೂಡ ಲಾಭಾಧಿಪತಿ ಮಂಗಳ ಗ್ರಹ ಅನುಕೂಲಕರವಾಗತ್ತೆ. ಸೌಮ್ಯಂ ಸೌಮ್ಯಗುಣೋಪೇತಂ, ಬಾಲ ವಿಶೇಷವಾಗಿ ಸೌಮ್ಯಕರವಾಗಿರ್ತಕ್ಕಂಥದ್ದು. ಸಂತೋಷ, ಸಮಾಧಾನ, ಮನೆಯಲ್ಲಿ ಸುಖ, ಶಾಂತಿ, ನೆಮ್ಮದಿ ಇವೆಲ್ಲವೂ ಕೂಡ ಪ್ರಾಪ್ತಿಯಾಗತ್ತೆ.
ಭೂಯೋಗ ಪ್ರಾಪ್ತಿಯಾಗತ್ತೆ. ನೀವು ಜಮೀನನ್ನು ಖರೀದಿ ಮಾಡ್ತೀರಿ, ಮನೆಯನ್ನು ಖರೀದಿ ಮಾಡ್ತೀರಿ, ಸೈಟನ್ನು ಖರೀದಿ ಮಾಡ್ತೀರಿ, ನೂತನ ವಾಹನವನ್ನು ಖರೀದಿ ಮಾಡ್ತೀರಿ, ವ್ಯಾಪಾರದಲ್ಲಿ ಅಧಿಕ ಬಿಸ್ನೆಸ್ಸು ಪ್ರಾಪ್ತಿಯಾಗತ್ತೆ, ಉತ್ತಮ ಲಾಭವನ್ನು ಪಡೆಯುತ್ತೀರಿ ಹೇಳ್ತಕ್ಕಂಥದ್ದು. ಒಟ್ಟಿನಲ್ಲಿ ಭಾಳ ವಿಶೇಷವಾಗಿರ್ತಕ್ಕಂಥ ಮಹಾಯೋಗ. ಇದೇ ರೀತಿ ನಿಮ್ಮ ಜೀವನ ಸುಖಮಯವಾಗಿರಲಿ ಅಂತ ಹಾರೈಸುತ್ತೇನೆ. 5 ರಾಶಿಗಳಿಗೆ ಮಹಾಲಕ್ಷ್ಮಿಯ ಕೃಪೆ, ಹಾಗೆ ಅಂಬಾ ಭವಾನಿ ಕೃಪೆ, ದುರ್ಗಾ ಪರಮೇಶ್ವರಿ ಕೃಪೆ ಇವೆಲ್ಲವೂ ಕೂಡ ಅನುಗ್ರಹ ಆಗಿ ಸರ್ವತೋಮುಖವಾಗಿ ಒಳ್ಳೆಯದಾಗಲಿ ಅಂತ ಹಾರೈಸುತ್ತೇನೆ. ಶುಭವಾಗಲಿ.